ಯಾರ ರಜಿಯಾ, ಏನ್ ಹೇಳ್ತಾ ಇದ್ಯಾ? ನಮ್ಮ ಮುಂದೆನೇ ಇಟ್ಕೊಂಡು ನಮ್ಮ ಕಣ್ಣಿಗೆ ಮೋಸ ಮಾಡಿದ್ಯಾ? ಹೌದಬ್ಬ, ನನ್ನನ್ನು ಕ್ಷಮಿಸ್ಬೇಡಿ. ಆವತ್ತು ನಾನು ಓದಕ್ಕಂತ ಮನೆ ಬಿಟ್ಟು ಹೋದಾಗ ದಾರಿಲಿ ಯಾರು ಸಿಕ್ಕಿದ್ರು. ಈಗ ನೀನು ಇವಳಿಗೆ ತಾಳಿ ಕಟ್ಟಿಲ್ಲ ಅಂದ್ರೆ ಇಷ್ಟು ಜನರ ಮುಂದೆ ಪಂಚಾಯತಿ ಮಾಡ್ಬೇಕಾಗುತ್ತೆ. ನಿನ್ ಮರ್ಯಾದಿನ ನಾಳೆ ಫೇಸ್ಬುಕ್ ವಾಟ್ಸ್ಆಪ್ ಅಂತ ಎಲ್ರು ನೋಡ್ಬೇಕಾಗುತ್ತೆ. ತಗೋ ತಾಳಿ ಕಟ್ಟು ರಾಮ್. ಈ ವಿಷಯನ ನಿಮ್ಮ ಹತ್ರ ಹೇಳ್ಕೋಬೇಕು ಅಂತ ನಾನು ತುಂಬ ಸಲ ಪ್ರಯತ್ನ ಪಟ್ಟೆ. ಆದರೆ ಪರಿಸ್ಥಿತಿ ನನಗೆ ಹೇಳಕ್ಕೆ ಬಿಡಲಿಲ್ಲ. ಹೇಳಿದ್ರೆ ತಡ್ಕೊಳ್ಳೋ ಶಕ್ತಿ ಎಲ್ಲಿ ನಿಮ್ಗಿಲ್ವೋ ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ ಅಬ್ಬ. ವಿಧಿ ನೋಡಿ, ಇವತ್ತು ನನ್ನನ್ನು ಎಲ್ಲ ಕಡೆಯಿಂದ ಕಟ್ಟಾಕ್ಬಿಟ್ಟಿದೆ. ನಿಮ್ಮ ಹತ್ರ ಹೇಳಿದೆ, ನನಗೆ ಬೇರೆ ದಾರಿನೇ ಇಲ್ಲ. ನಿಮ್ಮ ನೋವನ್ನ ನನ್ನಿಂದ ನೋಡೋಕ್ಕಾಗಲ್ಲ ಅಬ್ಬ. ಅಬ್ಬ, ಬೇಕಿದ್ರೆ ನಿಮ್ಗೆ ಕೈ ಮುಗಿತೀನಿ. ಮತ್ತೆ ನನ್ನನ್ನು ನೋಡೋ ನೆಪದಲ್ಲಿ ಆ ಮನೆಗೆ ಬರಬೇಡಿ. ನನ್ನನ್ನು ಕ್ಷಮಿಸ್ಬಿಡಿ ಅಬ್ಬ. ಕ್ಷಮೆ? ನಂಬಿಕೆನ ಕೊಂದು ಎತ್ತೋರೊಟ್ಟೆಗೆ ಬೆಂಕಿ ಇಟ್ಟೋಳು ನೀನು. ನಿನ್ನನ್ನು ನಾನು ಕ್ಷಮಿಸ್ಬೇಕಾ? ನೋಡ್ದೆ ಶಾಯ್ದಾ, ನಾನು ಎಷ್ಟು ಹೇಳಿದ್ರು ನೀವಿಬ್ರು ಇವಳು ಜಾನಕಿ ಅಲ್ಲ ಅಂತ ನನ್ನ ನಂಬಿಕೆನ ಸುಳ್ಳು ಮಾಡಿದ್ರಿ. ಇವತ್ತು ಇವಳು ಬಾಯಿಂದನೇ ಸತ್ಯ ಹೊರಗೆ ಬಂತು ನೋಡು. ಇಂಥ ಪಾಪಿಗೆ ನಾವು ಜನ್ಮ ಕೊಟ್ಟಿದ್ದು. ಅಪ್ಪ, ಅಕ್ಕ ಇವಾಗೇನು ತಪ್ಪು ಮಾಡಿದ್ಲು? ಆಕಸ್ಮಿಕವಾಗಿ ಶಾದಿ ಆಗಿದ್ದು ಎಲ್ಲ ನಿಜ ಹೇಳಿದಳಲ್ವಾ, ಅವಳ ಕ್ಷಮಿಸ್ಬಿಡಿ ಅಬ್ಬ. ಬಾಯ್ ಮುಚ್ಚು ಫಾತಿಮಾ. ಇವಳೇನೋ ಓದಕ್ಕೆ ಹೋಗಿದ್ದಾಳೆ, ಮನೆ ಉದ್ಧಾರ ಮಾಡ್ತಾಳೆ ಅಂತ ಅನ್ಕೊಂಡ್ರೆ ಯಾಕಾದ್ರೂ ಬಂದ್ಲು ಅನ್ನೋ ಥರ ಆಗೋಗಿದೆ. ರಜಿಯಾ, ನಮಗೆ ಮರ್ಯಾದೆ ತೆಗಿಬೇಕು ಅಂತಾನೆ ಇಷ್ಟು ದಿನ ಸತ್ಯ ಮುಚ್ಚಿಟ್ಯಾ? ಇಲ್ಲ ಅಮ್ಮಿ, ಹಾಗೆ ಹೇಳ್ಬೇಡಿ. ನಾನು ಅವತ್ತು ಯಾವ ಪರಿಸ್ಥಿತಿಲಿ ಶಾದಿ ಆದೆ ಅಂತ ನಾನು ಹೇಳದ್ನಲ್ಲ. ಪರಿಸ್ಥಿತಿ ಯಾವುದೇ ಇರಲಿ, ಆಕಸ್ಮಿಕವಾಗಿ ತಿದ್ಕೊಳ್ಳೋಕ್ಕೆ ಅವಕಾಶ ಇತ್ತು ನಿಂಗೆ. ಆದ್ರೆ ನಿನ್ನ ಸುಖಕ್ಕೋಸ್ಕರ ಸ್ವಾರ್ಥಿ ಆಗ್ಬಿಟ್ಟೆ. ಹೆತ್ತವ್ರೆ ಇಲ್ಲ ಅಂತ ಆ ಮನೆ ಸೇರ್ಕೊಂಡೆ. ಹೆತ್ತವ್ರ ಮುಂದೆನೆ ಬಾಯಿ ಮುಚ್ಕೊಂಡು ದೊಡ್ಡವ್ರ ಮನೆ ಸೊಸೆ ಥರ ನಾಟಕ ಮಾಡಿದೆ. ನಾವಿಲ್ಲಿ ಕಣ್ಣೀರಾಗ್ತಿದ್ರೆ ನಿನ್ನ ಗಂಡನ ಜೊತೆ ಸಂತೋಷವಾಗಿದ್ಯಾ? ಈ ವಿಷಯ ಏನಾದ್ರು ರಾಯರಿಗೆ ಗೊತ್ತಾದರೆ ನಮ್ಮನ್ನ ಕ್ಷಮಿಸ್ತಾರೆ ಅಂತ ಅನ್ಕೊಂಡಿದ್ಯಾ? ಧರ್ಮನೆ ಮೀರಿಸಿದ್ದು ಸಂಬಂಧಕ್ಕೆ ವಿಷ ಹಾಕ್ಬಿಟ್ಟಲ್ಲ ಪಾಪಿ. ಹೇಗೆ ನನ್ನ ರಾಯರಿಗೆ ಮುಖ ತೋರಿಸ್ಲಿ? ಈ ಸತ್ಯ ಗೊತ್ತಾಗ್ದಲ್ಲೇ ಇದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು ಶಾಯ್ದಾ. ರಾಯರು ನಮ್ಮ ಮೇಲೆ ಇಟ್ಟಿರೋ ನಂಬಿಕೆ ಮಣ್ಪಾಳಾಗೋಯ್ತು. ಇನ್ನವ್ರಿಗೆ ನಾನು ಮುಖ ತೋರ್ಸಕ್ಕೂ ಆಗಲ್ಲ. ಇಲ್ಲ ಅಬ್ಬ, ನಿಮ್ಮಿಬ್ಬರ ಸಂಬಂಧಕ್ಕೆ ನನ್ನಿಂದ ಯಾವ ಕಳಂಕನೂ ಬರಲ್ಲ. ಇಷ್ಟು ದಿನ ಹೇಗಿದ್ನೋ ಹಾಗೆ ಇರ್ತೀನಿ. ಈಗಲೂ ನಾನು ಸತ್ಯನ ಹೇಳ್ತಿರ್ಲಿಲ್ಲ. ನಿಮ್ಮ ನೋವು ನೋಡೋಕ್ಕಾಗದೆ ನಾನು ಸತ್ಯನ ಹೇಳಿಬಿಟ್ಟೆ. ದಯವಿಟ್ಟು ಅದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡಿ ಅಬ್ಬ, ಮರ್ತ್ಬಿಡಿ. ಮರ್ತುಬಿಡು ಅಂತ ಎಷ್ಟು ಸುಲಭವಾಗಿ ಹೇಳ್ತಿದ್ಯಮ್ಮ. ಎತ್ತವ್ರ ಭಾವನೆಗೆ ಬೆಲೆ ಕೊಡದೆಲ್ಲರ ಮಗಳ ಜೊತೆ ಬಾಂಧವ್ಯ ಜಾಗ ಕೊಡ್ಬೇಕಾ? ನಿನಗೆ ಈ ಮನೆ ಜಾಗ ಇಲ್ಲ. ಮೊದಲು ಈ ಮನೆ ಬಿಟ್ಟು ತೊಲಗೋ. ಹಬ್ಬ, ಏನು ಮಾತಾಡ್ತಿದ್ದೀರಾ? ಇದಕ್ಕೆನಾ ಅಕ್ಕ ನೋಡೋಕ್ಕೆ ರಾಯರ ಮನೆಗೆ ಹೋಗ್ತಿದ್ದಿದ್ದು? ಈಗ ಅಕ್ಕನ ಜಾನಕಿ ಅಂತ ಗೊತ್ತಾದ್ಮೇಲೆ ಯಾಕಿಂತ ನಿರ್ಧಾರ ಮಾಡ್ತಿದ್ದೀರಾ? ನಾನು ರಾಯರ ಮನೆಗೆ ಹೋಗಿದ್ದು
ಇವಳನ್ನ ನೋಡಕ್ಕಲ್ಲ, ಇವಳ ನಿಜ ರೂಪ ತಿಳ್ಕೊಳ್ಳೋದಕ್ಕೆ. ಎಲ್ರ ಮುಂದೆ ಇವಳು ಬಣ್ಣ ಬಯಲು ಮಾಡಬೇಕು ಅಂತ ಇವಳನ್ನ ನೋಡೋ ನೆಪ ಮಾಡಿಕೊಂಡು ರಾಯರ ಮನೆಗೆ ಹೋಗ್ತಾ ಇದ್ದೆ. ಕೊನೆಗೂ ನಾನು ಅನ್ಕೊಂಡಂಗೆ ಇವಳು ನಿಜ ರೂಪ ಬಯಲಾಗೋಯ್ತು. ಒಂದು ದೇಹಕ್ಕೆ 2 ಕೈ ಕಾಲು ಕಣ್ಣಿರ್ಬೋದು ಅಂತ ತಿಳ್ಕೊಂಡಿದ್ದೆ, ಆದರೆ 2 ಮುಖ ಇರೋಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ ಗೊತ್ತಿತ್ತು. ಅದಕ್ಕೆ ನಾನು ಈ ಥರ ನಾಟಕ ಮಾಡಿದ್ದು. ಒಂದೇ ಮುಖದಲ್ಲಿ ಗಂಡನ ಮನೇಲೊಂದು ಎತ್ತೋರ್ ಮನೇಲೊಂದು ಮನ್ಸಿಟ್ಕೊಂಡು ಇವಳು ಜೀವನ ಮಾಡೋದು ಬೇಕಾಗಿಲ್ಲ. ನಾಳೆನ ರಾಯರಿಗೆ ನಿಜ ಏನು ಅಂತ ನಾನೇ ಎಲ್ಲ ಹೇಳ್ತೀನಿ. ಬೇಡ ಅಬ್ಬ, ತಪ್ಪು ಮಾಡ್ತಿದ್ದೀರಾ ನೀವು. ನಿಮ್ಮ ಬೇಟಿ ಜೀವನನೇ ಹಾಳಾಗೋದು. ನಾನು ನನ್ನ ತಪ್ಪನ್ನ ಒಪ್ಕೊಂಡಿದ್ದೀನಿ. ಒಂದು ಸಲ ಕ್ಷಮಿಸ್ಬೇಡಿ ಅಬ್ಬ. ನಿನ್ನಂಥವ್ರಿಗೆ ಕ್ಷಮೆ ಇಲ್ಲ. ನೀರನ್ನ ಜಾಸ್ತಿ ಕುದಿಸಿದ್ರೆ ಆವಿ ಆಗದೆ ಇರುತ್ತಾ? ಸಹಿಸ್ಕೊಂತಾರೆ ಅಂತ ನೋವು ಕೊಟ್ರೆ ಯಾವ ಸಂಬಂಧ ತಾನೇ ಉಳಿಯುತ್ತೆ? ಇನ್ನು ಏನೇ ನೋಡ್ತಾ ಇದ್ಯಾ? ನಿನಗೆ ಈ ಮನೇಲಿ ಜಾಗ ಇಲ್ಲ ಅಂತ ಹೇಳಿದ್ನಲ್ಲ, ನಡಿ ಆಚೆ. ಅಬ್ಬ, ದಯವಿಟ್ಟು ದುಡುಕ್ಬೇಡಿ. ಅಮ್ಮಿ, ನೀನಾದ್ರೂ ಹೇಳು. ಏನು ಬೇಟಿ ಹೇಳೋದು? ಇಷ್ಟು ದಿನ ಸತ್ಯನ ಮುಚ್ಚಿಟ್ಟು ನಮ್ಮ ಬಾಯಿಗೆ ಬೀಗ ಹಾಕಿಸ್ಬಿಟ್ಟಿದ್ಯಾ. ಈಗ ನಾನೇನು ಅಂತ ಹೇಳಿ? ಅಬ್ಬ, ಅಕ್ಕನ ಹೊರಗಾಗಿ ತುಂಬ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಅಕ್ಕ ನಿಮ್ಮ ಮಗಳೇ ಅಲ್ವಾ? ಇಷ್ಟೊತ್ತಲ್ಲಿ ಅವಳೊಬ್ಳು ಎಲ್ಲಂತ ಹೋಗ್ತಾಳೆ? ಎಲ್ಲಿಗಾದ್ರೂ ಹಾಳಾಗೋಗ್ಲಿ, ಒಂದ್ಸರಿ ಬೇಡ ಅಂತ ನಿರ್ಧಾರ ಮಾಡಿದ್ಮೇಲೆ ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ಅದು ವಸ್ತು ಆಗಿದ್ರು ಸರಿ, ವ್ಯಕ್ತಿ ಆಗಿದ್ರು ಸರಿ. ನಿನಗೆ ಅಕ್ಕ ಬೇಕು ಅಂದರೆ ನೀನು ಅವಳ ಜೊತೆನೇ ಹೋಗು. ಹೆದರ ಮೇಲೆ ಅಬ್ಬ, ನಡಿ ಮನೆ. ಅಬ್ಬ ಬೇಡ. ಬೇಟಿ, ಏನಾಯ್ತು? ಯಾಕೆ ಬೆವರ್ತಾ ಇದೆಯಾ? ಯಾಕೆ ರಜಿಯಾ, ಏನಾಯ್ತು? ಯಾಕೆ ಇದ್ದಕ್ಕಿದ್ದಂಗೆ ಗಾಬರಿ ಆದೆ? ಅಕ್ಕ, ನೀರೇನಾದರೂ ಬೇಕಾ? ತಗೋ ಕುಡಿ. ರಜಿಯಾ, ಶಾಸ್ತ್ರಿಗಳ ಮನೆ ವಿಚಾರ ಮಾತಾಡ್ತಾ ಇದ್ದೋಳು ಯಾಕೆ ಸುಮ್ಮನೆ ಅದೇ? ಅಮ್ಮಿ, ನಿಜವಾಗ್ಲೂ ನನ್ಗೆ ಅವ್ರು ಯಾರು ಅಂತ ಗೊತ್ತಿಲ್ಲ. ಅಬ್ಬ ನೀವು ಹೇಳಿದ ಮೇಲೇ ಯಾರು ಅಂತ ನನಗೆ ಗೊತ್ತಾಗಿದ್ದು. ನಾನು ಯಾವ ಜಾನಕಿನೂ ನೋಡಿಲ್ಲ. ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡಬೇಡಿ. ರಜಿಯಾ, ಈಗ ನಿಮ್ಮ ಸಂತೋಷನಾ? ಜಾನಕಿ ಅಕ್ಕನೇ ಬೇರೆ, ನಮ್ಮ ಅಕ್ಕನೇ ಬೇರೆ ಅಂತ ಎಷ್ಟು ಹೇಳಿದ್ರು ನಿಮಗೆ ನಂಬಿಕೆನೇ ಬರಲಿಲ್ಲ ಅಲ್ವಾ? ಇದಕ್ಕೇನ ಹಬ್ಬ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ ಅಂತ ಹೇಳಿದ್ದು? ಈ ಥರ ಮಾಡಿದ್ರೆ ಯಾರು ಊಟ ಮಾಡಕ್ಕೆ ಮನ್ಸು ಬರುತ್ತೆ? ಫಾತಿಮಾ, ಅಕ್ಕ, ಕಾಫಿ ತಗೋ. ನೀನೇಕೆ ತರಕ್ಕೆ ಹೋದೆ? ನಾನೇ ಬರ್ತಿರ್ಲಿಲ್ವಾ? ಇರಲಿ ಅಕ್ಕ. ಅಕ್ಕ, ನಿನ್ನೆ ನಾನೇನೋ ಬಾಯಿ ತಪ್ಪಿ ಭಾವನ ವಿಷಯ ಮಾತಾಡ್ಬಿಟ್ಟೆ. ನಾವಿಲ್ಲಿ ಸಿಗಾಕೋತೀವಿ ಅಂದ್ಕೊಂಡೆ, ಹೇಗೋ ತಪ್ಪಿಸ್ಕೊಂಡ್ವಿ. ಫಾತಿಮಾ, ಅಬ್ಬ ಅಮ್ಮಿ ಮುಂದೆ ಮಾತಾಡಬೇಕಾದ್ರೆ ಸ್ವಲ್ಪ ಹುಷಾರಾಗಿರು. ಅವ್ರಿಗಿನ್ನೂ ನನ್ನ ಮೇಲೆ ಅನುಮಾನ ಹೋಗಿಲ್ಲ. ಅಮ್ಮಿ ಹೇಗೆ ಮಾತಾಡಿದ್ರು ಅಂತ ನೀನೇ ನೋಡ್ದಲ್ಲ. ಹೌದಕ್ಕ, ನೀನು ಮನೆಗೆ ಬಂದಮೇಲಾದರೂ ನಿನ್ನ ಮೇಲೆ ಅವ್ರ ಅನುಮಾನ ಪಡಲ್ಲ ಅಂದ್ಕೊಂಡಿದ್ದೆ. ಆದರೆ ಅವ್ರಿನ್ನೂ ಹಾಗೇ ಇದ್ದಾರೆ. ಅವ್ರನ್ನ ಹೇಗೆ ನಂಬಿಸೋದು ಅಂತಲೇ ಗೊತ್ತಾಗ್ತಿಲ್ಲ.
ಮತ್ತೆ ಹೇಗೆ ನಂಬ್ಸಕ್ಕಾಗತ್ತೆ ಫಾತಿಮಾ? ಎಷ್ಟು ಹೇಳಿದ್ರು ಕೇಳೋ ಸ್ಥಿತಿಲಂತೂ ಅವರಿಲ್ಲ. ಅವ್ರ ಅನುಮಾನಕ್ಕೆ ಕೊನೆನೇ ಇಲ್ಲ ಅಂತ ಅನ್ಸುತ್ತೆ. ಒಂದ್ಸಲ ಯೋಚನೆ ಮಾಡಿದ್ರೆ ನಾನೇ ಮನೆ ಬಿಟ್ಟು ಹೋಗಿ ತಪ್ಪು ಮಾಡಿದೆ ಅಂತ ಅನ್ಸುತ್ತೆ. ಇಲ್ಲ ಅಕ್ಕ, ನೀನು ಮಾಡಿದ್ದೆ ಸರಿ. ನೀನೇನಾದರೂ ಮನೇಲಿರ್ತಿದ್ರೆ ಆ ಇಮ್ರನ್ನ ಶಾದಿ ಆಗಬೇಕಿತ್ತು. ಅವನ ಜೊತೆ ಬದುಕೋದ್ಕಿಂತ ಮನೆ ಬಿಟ್ಟು ಒಬ್ಬಂಟಿಯಾಗಿರೋದೇ ಒಳ್ಳೆಯದು. ರಜಿಯಾ, ರಜಿಯಾ, ನೆನ್ನೆ ನಾನು ಮಾತಾಡಿದ್ದಕ್ಕೆ ಬೇಜಾರಾಯ್ತಾ? ಬೇಜಾರಾಗದೆ ಇರುತ್ತಾ ಅಮ್ಮಿ? ಅಕ್ಕನ್ನ ಯಾರಿಗೋ ಹೋಲಿಸಿ ನೀನೇ ಅವಳು ಅಂದ್ರೆ ಬೇಜಾರಾಗದೆ ಇರುತ್ತಾ ಹೇಳು? ಮಾಫ್ ಕರೋ ಬೇಟಿ, ಅನುಮಾನದಲ್ಲಿ ನಾನೇನು ಕೇಳಲಿಲ್ಲ. ಇಬ್ರು ಒಂದೇ ಥರ ಇದ್ರಲ್ಲ, ಅದಕ್ಕೆ ನಿನಗೆ ಗೊತ್ತಿರ್ಬೋದೇನೋ ಅಂತ ಕೇಳಿದೆ. ಪ್ರಪಂಚದಲ್ಲಿ ಒಂದೇ ಥರ ಎಷ್ಟು ಜನ ಇರಲ್ಲ ಅಮ್ಮಿ. ಹಾಗಂತ ಎಲ್ಲರೂ ಒಬ್ರಿಗೊಬ್ರು ಪರಿಚಯ ಇದ್ದಾರೆ ಅಂತ ಅರ್ಥನಾ? ದೂರ ಇದ್ದಾಗ ನೀ ಹೇಳ್ದಾಗೆ ಅನ್ಕೋಬೋದಾಗಿತ್ತು ಫಾತಿಮಾ. ಆದರೆ ಹತ್ರ ಇದ್ದಾಗ ಮನಸ್ಸು ಪ್ರಶ್ನೆ ಮಾಡಲ್ವಾ? ಕಣ್ಮುಂದೆ ಒಂದೇ ಥರ ಇರೋ ಇಬ್ಬರು ನೋಡಿದಾಗ ಇವಳು ನನ್ನ ಮಗಳೇ ಅಂತ ಅನ್ಸಲ್ವಾ? ಒಂದೇ ಥರದವರು ದೂರನೇ ಇರಬೇಕು ಅಂತ ರೂಲ್ಸ್ ಏನಿಲ್ವಲ್ಲ ಅಮ್ಮಿ. ಅಕ್ಕ ಜಾನಕಿ ಅಕ್ಕಂತರೂ ಇರ್ಬೋದು, ಅದು ಪ್ರಕೃತಿ ನಿಯಮ. ನಾವಿನ್ ಪ್ರಶ್ನೆ ಮಾಡೋಕ್ಕಾಗಲ್ಲ. ಹೋಗ್ಲಿ ಬಿಡು, ತಪ್ಪು ನಂದೇ. ರಜಿಯಾ, ಮಾಫ್ ಕರೋ. ಇಷ್ಟಕ್ಕೆ ಮತ್ತೆ ಮನೆ ಬಿಟ್ಟು ಹೋಗೋ ಮನ್ಸು ಮಾಡಬೇಡ. ನೀನು ಬಂದಿದ್ದಕ್ಕೆ ನಿಮ್ಮ ಹಬ್ಬ ಇವತ್ತು ನನ್ನ ಕಣ್ಮುಂದೆ ಇದ್ದಾರೆ. ಇಲ್ಲ ಅಂದಿದ್ರೆ ನೆನ್ನೆ ನಾವು ಅವ್ರನ್ನ ಕಳ್ಕೊಳ್ತಾ ಇದ್ವಿ. ಅಮ್ಮಿ, ಯಾಕೆ ಹಾಗೆಲ್ಲ ಹೇಳ್ತೀಯ? ನೆನ್ನೆನೆ ಅವ್ರಿಗೆ ತಿಳಿಸಿ ಹೇಳಿದ್ದೀನಲ್ವಾ? ಮತ್ತೆ ಅವರು ಅಂತ ನಿರ್ಧಾರ ಮಾಡಲ್ಲ. ನೀನು ಧೈರ್ಯವಾಗಿರು. ರಜಿಯಾ, ನೀನು ಮನೇಲಿರೋವರೆಗೂ ನಾನು ಧೈರ್ಯವಾಗೇ ಇರ್ತೀನಿ. ನೀನು ಇಲ್ಲದೆ ಹೋದರೆ ಅವ್ರ ಮನಸ್ಸು ಯಾವಾಗ ಬದಲಾಗತ್ತೆ ಅಂತ ಗೊತ್ತಾಗಲ್ಲ. ಅಮ್ಮಿ, ಅಕ್ಕ ಇನ್ನು ಇಲ್ಲೇ ಇರೋಕ್ಕಾಗುತ್ತಾ? ಅವಳಿಗೂ ಓದ್ಕೊಳ್ಳೋದಿರುತ್ತೆ. ಅವಳು ಬುಕ್ಸ್ ಏನು ತಂದಿಲ್ಲ, ಅಷ್ಟು ಗೊತ್ತಾಗಲ್ವಾ? ಫಾತಿಮಾ, ಸುಮ್ಮನೆ ಇರು. ನಾನು ಎಲ್ಗೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಆದಷ್ಟು ಬೇಗ ಹಾಸ್ಟೆಲ್ಗೆ ಹೋಗಿ ನಾನು ಬುಕ್ಸ್ ಎಲ್ಲ ತಗೊಂಬರ್ತೀನಿ. ಇಲ್ಲಿಂದನೇ ಓದ್ತೀನಿ. ಏನಬ್ಬ, ಅಕ್ಕನ ಬ್ಯಾಗ್ ಯಾಕೆ ತಗೊಂಬಂದಿದ್ದೀರಾ? ರಜಿಯಾ ಮನೇಲಿರೋದು ಬೇಡ ಫಾತಿಮಾ. ಬೇಟಿ, ನೀನು ಈಗಲೇ ಮನೆಯಿಂದ ಹೊರಟೋಗ್ಬಿಡು. ಏನಬ್ಬ, ಅಕ್ಕನ ಬ್ಯಾಗ್ ಯಾಕೆ ತಗೊಂಬಂದಿದ್ದೀರಾ? ರಜಿಯಾ ಮನೇಲಿರೋದು ಬೇಡ ಫಾತಿಮಾ. ಬೇಟಿ, ನೀನು ಈಗಲೇ ಮನೆಯಿಂದ ಹೊರಟೋಗ್ಬಿಡು. ಏನ್ ಜಿ, ರಜಿಯಾ ಏನು ತಪ್ಪು ಮಾಡಿದ್ಲು ಅಂತ ಮನೆ ಬಿಟ್ಟು ಹೋಗಬೇಕು? ಯಾರು ನನ್ನ ಏನು ಕೇಳಬೇಡಿ. ರಜಿಯಾ, ನೀನಿಲ್ಲರೂ ಸರಿಯಿಲ್ಲ. ಮೊದಲು ಇಲ್ಲಿಂದ ಹೋಗು. ಏನಬ್ಬ, ಕಾರಣನೇ ಇಲ್ಲದೆ ಅಕ್ಕನ ಮನೆ ಬಿಟ್ಟು ಹೋಗು ಅಂತಿದ್ದೀರಾ? ಅದಕ್ಕೆನಾ ಅಕ್ಕನ ಮನೆಗೆ ಬಾ ಅಂತ ಕರ್ಸ್ಕೊಂಡಿದ್ದು? ನಾನು ಬರೋದು ಬೇಡ ಅಂತಲೇ ಹೇಳಿದ್ದು. ನೀನೇ ಅವಳನ್ನ ಫೋನ್ ಮಾಡಿ ಕರೆಸಿದ್ದು. ಅಕ್ಕ ಬಂದಿಲ್ಲ ಅಂತಿದ್ರೆ ನೀವು ನಮ್ಮ ಮಾತು ಕೇಳ್ತಿದ್ರಾ? ಇಲ್ಲದೆ ಇರೋದನ್ನೆಲ್ಲ ಮನಸ್ಸಿಗೆ ಹಚ್ಕೊಂಡು ಸಾಯಕ್ಕೆ ರೆಡಿಯಾಗಿದ್ರಿ. ಜಿ, ಈಗೆಲ್ಲ ಸಮಸ್ಯೆ ಬಗೆಹರಿದಿದೆ. ರಜಿಯಾ ಯಾಕೆ ಮನೆಯಿಂದ ಆಚೆ ಹೋಗಬೇಕು? ಅವಳಿಲ್ಲದೆ ನಾವು ಪಟ್ಟು ಪಾಡು ಸಾಕು. ಈಗ ನಾವೇ ಅವಳನ್ನ ಮನೆಯಿಂದ ಆಚೆ ಹಾಕೋದು ಬೇಡ. ಪರವಾಗಿಲ್ಲ ಬಿಡು ಅಮ್ಮಿ. ಅಬ್ಬ ಇನ್ನೂ ನನ್ನ ಜಾನ್ಕಿನೇ ಅಂತ ಅಂದ್ಕೊಂಡಿದ್ದಾರೆ. ಅವ್ರ ಅನುಮಾನ ಯಾವತ್ತು ಕೊನೆ ಆಗುತ್ತೋ ಆವತ್ತೇ ನನ್ನ ಮನೆಗೆ ಕರೆಸ್ಕೊಳ್ಳಿ. ನನ್ನ ಹಣೆ ಬರ, ನನಗೆ ಈ ಮನೇಲಿರೋ ಅದೃಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ ಮನೆಗೆ ಬಂದಾಗಲೆಲ್ಲ ಏನಾದರೂ ಆಗಿ ಹೊರಟೋಗ್ತಿದ್ದೀನಿ.
ನೀವೇನು ಬೇಜಾರಾಗಬೇಡಿ. ಅಬ್ಬ ಮನ್ಸಿಗೆ ನೋವು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ನಾನೇ ಹೊರಟೋಗ್ತೀನಿ. ಅಬ್ಬ ಬ್ಯಾಗ್ ಕೊಡಿ. ಬೇಟಿ, ನನ್ನ ಮನಸ್ಸು ಅಷ್ಟೊಂದು ಕಠೋರ ಅಂತ ಅನ್ಕೊಂಬೇಡ. ನೀನಿಲ್ಲಿದ್ರೆ ನಮ್ಮಿಂದ ನಿನಗೆ ತೊಂದರೆ ಬೇಟಿ. ನಮ್ಮಿಂದ ರಜಿಯಾಗಿ ಏನು ತೊಂದರೆ ಜಿ? ಅವಳಿದ್ರೆ ನಮಗೂ ಒಳ್ಳೇದೇ ಅಲ್ವಾ? ನಮಗೆ ಒಳ್ಳೇದೇ ಶಾಹಿದಾ, ಆದರೆ ಅವಳ ಜೀವನ ನರಕ ಆಗುತ್ತೆ. ಆ ಇಮ್ರಾನ್ ಕೈಲಿ ಇವಳು ಪಡಬಾರ್ದು ಕಷ್ಟ ಅನುಭವಿಸ್ತಾಳೆ. ನಮ್ಮ ಕಣ್ಮುಂದೆನೇ ಇವಳ ಜೀವನ ಹಾಳಾಗೋದು ನೋಡ್ಬೇಕಾ? ಅವ್ರಿಗೆ ಹೆದರ್ಕೊಂಡು ನಾವೇನು ಮನೆ ಬಿಟ್ಟು ಹೋಗ್ಬೇಕಾ ಅಬ್ಬ? ಮನೆಗೆ ಗೆದ್ಲು ಹಿಡಿದ್ರೆ ಓಡಿಸ್ತಾರೆ ಹೊರತು ಯಾರು ಮನೆ ಬಿಟ್ಟು ಹೋಗಲ್ಲ ಅಬ್ಬ. ಗೆದ್ಲಾದರೆ ಓಡಿಸ್ಬೋದು ಬೇಟಿ. ವಿಷದವ್ಗೆ ಮನೆಯಲ್ಲಿ ವೃತ್ತ ಮಾಡಿಕೊಟ್ಟು ಬದುಕೋಕ್ಕಾಗುತ್ತಾ? ಅವ್ನು ಯಾರಬ್ಬ ನಮ್ಮನ್ನ ಹೆದರ್ಸೋಕೆ? ಅವ್ನಿಗೇನು ಅಧಿಕಾರ ಇದೆ ಅಂತ ಅವ್ನು ನಮ್ಮನೆಗೆ ಬರ್ತಾನೆ? ತಪ್ಪು ನನ್ನಿಂದ ಆಗೋಗಿದೆ ಬೇಟಿ. ವಿಷದ ಹಾವು ಅಂತ ಗೊತ್ತಿಲ್ಲದೆ ಅವನಿಗೆ ಜಾಗ ಕೊಟ್ಟು ನಾನೇ ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ. ಈಗ ಅವನ್ನ ಓಡಿಸೋದು ಅಷ್ಟು ಸುಲಭನೂ ಅಲ್ಲ. ಅದಕ್ಕೆ ನೀನು ತೊಂದರೆಗೆ ಸಿಗಾಕೊಳ್ಳೋದು ಬೇಡ, ಮೊದಲು ಹೊರಟೋಗು. ನಾನು ಹೋದ್ರೆ ನೀವೆಲ್ಲ ಸಂತೋಷವಾಗಿರ್ತೀರಾ ಅಬ್ಬ? ಅವನಿಂದ ನಿಮ್ಗೇನು ತೊಂದರೆನೇ ಆಗಲ್ವಾ? ಯಾರು ಮನೆ ಬಿಟ್ಟು ಹೋದ್ರು ಅವ್ನು ಸುಮ್ಮನೆ ಇರಲ್ಲ ಅಬ್ಬ. ನಮ್ಮನ್ನ ಈ ಪ್ರಪಂಚನೇ ಬಿಟ್ಟು ಓಡಿಸ್ಬೇಕು ಅಂತ ನೋಡ್ತಿದ್ದಾನೆ. ಅವ್ನು ಸಾಯೋವರೆಗೂ ನಮ್ಗೆ ನೆಮ್ಮದಿ ಇಲ್ಲ. ಏನೇ ಆದರೂ ನಾವು ಅನ್ಭವಿಸೋಣ ಫಾತಿಮಾ, ಆದರೆ ಇವಳಿಗೆ ಬೇಡ. ಒಂದು ವರ್ಷದಿಂದ ಅವ್ನು ಕೊಡ್ತಿರೋ ಕಷ್ಟ ನಮಗೇನು ಹೊಸದಲ್ಲ, ಆದರೆ ಇವಳಿಗೆ ಸುಮ್ಮನೆ ಇದ್ದವಳನ್ನ ಮನೆಗೆ ಕರೆಸಿ ನಾವೇ ತಪ್ಪು ಮಾಡಿಬಿಟ್ವಿ. ಈಗ ಆ ಪಾಪಿ ಕಣ್ಣು ಇವಳ ಮೇಲೆ ಇದೆ. ಅವನು ಸುಮ್ಮನಿರಲ್ಲ. ನಿನ್ನೆ ಹೇಳಿದ್ದು ನೀನೇ ನೋಡಿಲ್ವಾ ಫಾತಿಮಾ? ನಾಯಿ ಕಚ್ಚಕ್ ಬಂತು ಅಂತ ಕೈಲಾಗದೆ ಹೆದರಿ ಓಡ್ ಹೋದ್ರೆ ಇಲ್ಲಿ ಯಾರು ನಮಗೆ ಕನಿಕರ ತೋರ್ಸಲ್ಲ ಅಬ್ಬ. ನಮಗೆ ನಾವೇ ಧೈರ್ಯ ತಂದ್ಕೋಬೇಕು. ನಾವು ತಿರುಗಿ ಬೀಳೋದನ್ನ ಕಲಿಬೇಕು. ಇಲ್ಲಾಂದ್ರೆ ಜೀವನ ಪೂರ್ತಿ ನಾವೇ ಓಡಬೇಕಾಗುತ್ತೆ. ನಾಯಿನ ಹೇಗೋ ಎದುರಿಸ್ಬೋದು, ಆದರೆ ಮೃಗನ ಎದುರಿಸೋದು ಕಷ್ಟ ರಜಿಯಾ. ನೀನು ಹಬ್ಬ ಹೇಳ್ದಂಗೆ ಕೇಳೋದು ಒಳ್ಳೇದು ಬೇಟಿ. ನೀನು ಇಲ್ಲಿರ್ಬೇಡ, ಹೊರಟೋಗು. ಅವ್ನ ದುಡ್ಡನ್ನ ಒಂದು ವಾರದಲ್ಲಿ ತಂದ್ಕೊಡ್ತೀನಿ ಅಂದಮೇಲೆ ಮತ್ತೇನಬ್ಬ ಅವನ ಸಮಸ್ಯೆ? ಒಂದು ವಾರ ಅವ್ನು ಈ ಮನೆ ಕಡೆನೂ ತಲೆ ಹಾಕಲ್ಲ. ಅವನ ಬಗ್ಗೆ ನಿನಗೆ ಗೊತ್ತಿಲ್ಲ ಬೇಟಿ. ಅವನು ಗಂಟೆಗೊಂದ್ಸರಿ ಬಣ್ಣ ಬದಲಾಯಿಸೋ ಗೋಸುಂಬಿ. ಅವನು ಯಾವ ಸಮಯದಲ್ಲಿ ಯಾವ ಸಮಸ್ಯೆನ ಹೊತ್ಕೊಂಡು ಬರ್ತಾನೋ ಹೇಳೋಕ್ಕಾಗಲ್ಲ. ನೀನಿಲ್ಲಿದ್ರೆ ತುಂಬ ತೊಂದರೆ. ನನ್ನ ಮಾತು ಕೇಳು. ಹೌದು ರಜಿಯಾ, ನೀನು ಇಲ್ಲಿರೋದು ಒಳ್ಳೇದಲ್ಲ. ಭಯ ಪಡಬೇಡಿ ಅಮ್ಮಿ. ಅವ್ನು ಮತ್ತೆ ಮನೆಗೆ ಬಂದರೆ ಅವನಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಗೊತ್ತು. ರಜಿಯಾ, ನಾನು ಹೇಳೋದು ಕೇಳು. ಮೊದಲು ನೀನು ಈ ಮನೆ ಬಿಟ್ಟು ಹೋಗು. ನೀನು ಇಲ್ಲಿದ್ರೆ ನಿನಗೆ ಮಾತ್ರ ಅಲ್ಲ, ನಮಗೂ ತೊಂದರೆನೇ. ದಯವಿಟ್ಟು ಮನೆ ಬಿಟ್ಟು ಹೋಗು. ಪದೇ ಪದೇ ಹೇಳೋಕ್ಕೆ ನನಗೂ ಆಗಲ್ಲ ಬಿಟ್ಟು. ನನ್ನ ಮನಸ್ಸು ನೋವಿಸೋ ಕೆಲಸ ಮಾಡಬೇಡ. ಅವನ ದುಡ್ಡು ಬಗ್ಗೆ ನೀನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಾನೇನೋ ಒಂದು ಮಾಡ್ತೀನಿ. ನೀನು ಓದಬೇಕು ಅಂತ ಹೋಗ್ತಿದ್ಯಾ, ಹೋಗು. ನಮ್ಮ ಬಗ್ಗೆ ಯೋಚನೆ ಮಾಡಬೇಡ. ನಮ್ಮ ಜೀವನನ ನಾವು ಹೇಗೋ ನೋಡ್ಕೊತೀವಿ. ಹೋಗ್ತೀನಬ್ಬ. ಈಗ ನಾನು ಏನೂ ಮಾತಾಡಲ್ಲ. ಅವನ ದುಡ್ಡನ್ನ ಅವನ ಮುಖದ ಮೇಲೆ ಬಿಸಾಕಿ ಏನು ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಅಕ್ಕ, ನಿಜವಾಗ್ಲೂ ಹೋಗ್ತಿದೀಯಾ? ಹೆದರ್ಕೋಬೇಡ ಫಾತಿಮಾ. ಈ ಅಕ್ಕ ನಿನಗೆ ಯಾವತ್ತೂ ಮೋಸ ಮಾಡಲ್ಲ. ಆದಷ್ಟು ಬೇಗ ಆ ಸೈತಾನಿಂದ ನಿಮ್ಮನ್ನೆಲ್ಲ ಬಿಡಿಸ್ತೀನಿ. ಧೈರ್ಯವಾಗಿರಿ.